ಈ ಇಡೀ ಬುರುಡೆ ಗ್ಯಾಂಗ್ ಒಂದಷ್ಟು ಸುಳ್ಳಿನ ಕೋಟೆಗಳನ್ನ ಕಟ್ಕೊಂಡಿದ್ರು. ಆ ಸುಳ್ಳಿನ ಕೋಟೆಗಳನ್ನ ಭೇದಿಸೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಅಂತಿಂತ ಮಾತಲ್ಲ, ಅಷ್ಟು ಸುಲಭದ ಮಾತಲ್ಲ. ಆದ್ರೆ ರಿಪಬ್ಲಿಕ್ ಕನ್ನಡ ಅಲ್ಲೂ ಕೂಡ ಸುಳ್ಳಿನ ಕೋಟೆಗಳನ್ನ ಭೇದಿಸುವಲ್ಲೂ ಕೂಡ ಡೇರಿಂಗ್ ಇನ್ವೆಸ್ಟಿಗೇಷನ್ ಅನ್ನ ಮಾಡಿತ್ತು. ಆ ಡೇರಿಂಗ್ ಇನ್ವೆಸ್ಟಿಗೇಷನ್ ಅನ್ನ ನಿಮ್ಮ ಮುಂದೆ ಇಟ್ಟಿತ್ತು. ಆ ಸುಳ್ಳಿನ ಕೋಟೆಗಳನ್ನ ಭೇದಿಸುವಲ್ಲಿ ರಿಪಬ್ಲಿಕ್ ಕನ್ನಡ ಸಕ್ಸಸ್ಫುಲ್ ಆಗಿದೆ. ಧರ್ಮಸ್ಥಳ ಸತ್ಯ ಅನಾವರಣ, ಸುಳ್ಳು ಕಥೆಗಳೆಲ್ಲವೂ ಕೂಡ ನಿರ್ನಾಮ. ಚಿನ್ನಯ್ಯ, ಮಠಣ್ಣ, ಸುಜಾತ, ತಿಮರೋಡಿ ಇವರೆಲ್ಲರೂ ಕೂಡ ಎಕ್ಸ್ಪೋಸ್ ಆದ್ರು. ರಿಪಬ್ಲಿಕ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಇನ್ವೆಸ್ಟಿಗೇಷನ್ಗಳು ನಡೆದವು. ಆ ಸ್ಟೋರಿಗಳನ್ನ ಕೂಡ ನೀವು ಗಮನಿಸಿದ್ರಿ. ಎಲ್ಲರ ಬಣ್ಣ ಎಲ್ಲವೂ ಕೂಡ ಬಯಲಾಗಿದ್ದು ನಿಮ್ಮ ಮುಂದೆ. ಸಾಕ್ಷ್ಯ ಸಹಿತ ರಿಪಬ್ಲಿಕ್ ನಲ್ಲಿ ಇನ್ವೆಸ್ಟಿಗೇಷನ್ ಮೂಲಕ ವಿತ್ ಎವಿಡೆನ್ಸ್, ಸಾಕ್ಷ್ಯಗಳ ಮೂಲಕ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡಿದ್ವಿ ಪ್ರತಿಯೊಬ್ಬರ ಬಣ್ಣವನ್ನ. ಯಾವ ರೀತಿಯಲ್ಲಿ ಸುಳ್ಳನ್ನ ಕಟ್ಕೊಂಡಿದ್ರು, ಸುಳ್ಳಿನ ಕಥೆಗಳನ್ನ ಹೆಣೆದಿದ್ರು, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲವನ್ನೂ ಕೂಡ ರೆಡಿ ಮಾಡಿಟ್ಕೊಂಡಿದ್ರು. ಆದ್ರೆ ಯಾವುದು ಕೂಡ ವರ್ಕೌಟ್ ಆಗಿಲ್ಲ. ಸತ್ಯ ಏನು ಅನ್ನುವಂಥದ್ದು ಅನಾವರಣ ಆಗಿದೆ. ಅದರ ಜೊತೆಯಲ್ಲಿ ಇವ್ರು ಕಟ್ಟಿದ್ದಂತ ಸುಳ್ಳು ಕಥೆಗಳೆಲ್ಲವೂ ಕೂಡ ನಿರ್ನಾಮ ಆಗಿದೆ. ಚಿನ್ನಯ್ಯ ಆಗಿರ್ಬೋದು ಅಥವಾ ಮಠಣ್ಣ ಆಗಿರ್ಬೋದು, ಸುಜಾತ, ತಿಮರೋಡಿ ಇವರೆಲ್ಲರೂ ಕೂಡ ಎಕ್ಸ್ಪೋಸ್ ಆದ್ರು. ಈ ಇಡೀ ಬುರುಡೆ ಗ್ಯಾಂಗ್ ಒಂದಷ್ಟು ಸುಳ್ಳಿನ ಕೋಟೆಗಳನ್ನ ಕಟ್ಕೊಂಡಿದ್ರು. ಆ ಸುಳ್ಳಿನ ಕೋಟೆಗಳನ್ನ ಭೇದಿಸೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಅಂತಿಂತ ಮಾತಲ್ಲ, ಅಷ್ಟು ಸುಲಭದ ಮಾತಲ್ಲ. ಆದ್ರೆ ರಿಪಬ್ಲಿಕ್ ಕನ್ನಡ ಅಲ್ಲೂ ಕೂಡ ಸುಳ್ಳಿನ ಕೋಟೆಗಳನ್ನ ಭೇದಿಸುವಲ್ಲೂ ಕೂಡ ಡೇರಿಂಗ್ ಇನ್ವೆಸ್ಟಿಗೇಷನ್ ಅನ್ನ ಮಾಡಿತ್ತು. ಆ ಡೇರಿಂಗ್ ಇನ್ವೆಸ್ಟಿಗೇಷನ್ ಅನ್ನ ನಿಮ್ಮ ಮುಂದೆ ಇಟ್ಟಿತ್ತು. ಆ ಸುಳ್ಳಿನ ಕೋಟೆಗಳನ್ನ ಭೇದಿಸುವಲ್ಲಿ ರಿಪಬ್ಲಿಕ್ ಕನ್ನಡ ಸಕ್ಸಸ್ಫುಲ್ ಆಗಿದೆ. ಧರ್ಮಸ್ಥಳ ಸತ್ಯ ಅನಾವರಣ, ಸುಳ್ಳು ಕಥೆಗಳೆಲ್ಲವೂ ಕೂಡ ನಿರ್ನಾಮ. ಚಿನ್ನಯ್ಯ, ಮಠಣ್ಣ, ಸುಜಾತ, ತಿಮರೋಡಿ ಇವರೆಲ್ಲರೂ ಕೂಡ ಎಕ್ಸ್ಪೋಸ್ ಆದ್ರು. ರಿಪಬ್ಲಿಕ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಇನ್ವೆಸ್ಟಿಗೇಷನ್ಗಳು ನಡೆದವು. ಆ ಸ್ಟೋರಿಗಳನ್ನ ಕೂಡ ನೀವು ಗಮನಿಸಿದ್ರಿ. ಎಲ್ಲರ ಬಣ್ಣ ಎಲ್ಲವೂ ಕೂಡ ಬಯಲಾಗಿದ್ದು ನಿಮ್ಮ ಮುಂದೆ. ಸಾಕ್ಷ್ಯ ಸಹಿತ ರಿಪಬ್ಲಿಕ್ ನಲ್ಲಿ ಇನ್ವೆಸ್ಟಿಗೇಷನ್ ಮೂಲಕ ವಿತ್ ಎವಿಡೆನ್ಸ್, ಸಾಕ್ಷ್ಯಗಳ ಮೂಲಕ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡಿದ್ವಿ ಪ್ರತಿಯೊಬ್ಬರ ಬಣ್ಣವನ್ನ. ಯಾವ ರೀತಿಯಲ್ಲಿ ಸುಳ್ಳನ್ನ ಕಟ್ಕೊಂಡಿದ್ರು, ಸುಳ್ಳಿನ ಕಥೆಗಳನ್ನ ಹೆಣೆದಿದ್ರು, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲವನ್ನೂ ಕೂಡ ರೆಡಿ ಮಾಡಿಟ್ಕೊಂಡಿದ್ರು. ಆದ್ರೆ ಯಾವುದು ಕೂಡ ವರ್ಕೌಟ್ ಆಗಿಲ್ಲ. ಸತ್ಯ ಏನು ಅನ್ನುವಂಥದ್ದು ಅನಾವರಣ ಆಗಿದೆ. ಅದರ ಜೊತೆಯಲ್ಲಿ ಇವ್ರು ಕಟ್ಟಿದ್ದಂತ ಸುಳ್ಳು ಕಥೆಗಳೆಲ್ಲವೂ ಕೂಡ ನಿರ್ನಾಮ ಆಗಿದೆ. ಚಿನ್ನಯ್ಯ ಆಗಿರ್ಬೋದು ಅಥವಾ ಮಠಣ್ಣ ಆಗಿರ್ಬೋದು, ಸುಜಾತ, ತಿಮರೋಡಿ ಇವರೆಲ್ಲರೂ ಕೂಡ ಎಕ್ಸ್ಪೋಸ್ ಆದ್ರು. ಈ ಇಡೀ ಬುರುಡೆ ಗ್ಯಾಂಗ್ ಒಂದಷ್ಟು ಸುಳ್ಳಿನ ಕೋಟೆಗಳನ್ನ ಕಟ್ಕೊಂಡಿದ್ರು. ಆ ಸುಳ್ಳಿನ ಕೋಟೆಗಳನ್ನ ಭೇದಿಸೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಅಂತಿಂತ ಮಾತಲ್ಲ, ಅಷ್ಟು ಸುಲಭದ ಮಾತಲ್ಲ. ಆದ್ರೆ ರಿಪಬ್ಲಿಕ್ ಕನ್ನಡ ಅಲ್ಲೂ ಕೂಡ ಸುಳ್ಳಿನ ಕೋಟೆಗಳನ್ನ ಭೇದಿಸುವಲ್ಲೂ ಕೂಡ ಡೇರಿಂಗ್ ಇನ್ವೆಸ್ಟಿಗೇಷನ್ ಅನ್ನ ಮಾಡಿತ್ತು. ಆ ಡೇರಿಂಗ್ ಇನ್ವೆಸ್ಟಿಗೇಷನ್ ಅನ್ನ ನಿಮ್ಮ ಮುಂದೆ ಇಟ್ಟಿತ್ತು. ಆ ಸುಳ್ಳಿನ ಕೋಟೆಗಳನ್ನ ಭೇದಿಸುವಲ್ಲಿ ರಿಪಬ್ಲಿಕ್ ಕನ್ನಡ ಸಕ್ಸಸ್ಫುಲ್ ಆಗಿದೆ. ಧರ್ಮಸ್ಥಳ ಸತ್ಯ ಅನಾವರಣ, ಸುಳ್ಳು ಕಥೆಗಳೆಲ್ಲವೂ ಕೂಡ ನಿರ್ನಾಮ. ಚಿನ್ನಯ್ಯ, ಮಠಣ್ಣ, ಸುಜಾತ, ತಿಮರೋಡಿ ಇವರೆಲ್ಲರೂ ಕೂಡ ಎಕ್ಸ್ಪೋಸ್ ಆದ್ರು. ರಿಪಬ್ಲಿಕ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಇನ್ವೆಸ್ಟಿಗೇಷನ್ಗಳು ನಡೆದವು. ಆ ಸ್ಟೋರಿಗಳನ್ನ ಕೂಡ ನೀವು ಗಮನಿಸಿದ್ರಿ. ಎಲ್ಲರ ಬಣ್ಣ ಎಲ್ಲವೂ ಕೂಡ ಬಯಲಾಗಿದ್ದು ನಿಮ್ಮ ಮುಂದೆ. ಸಾಕ್ಷ್ಯ ಸಹಿತ ರಿಪಬ್ಲಿಕ್ ನಲ್ಲಿ ಇನ್ವೆಸ್ಟಿಗೇಷನ್ ಮೂಲಕ ವಿತ್ ಎವಿಡೆನ್ಸ್, ಸಾಕ್ಷ್ಯಗಳ ಮೂಲಕ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡಿದ್ವಿ ಪ್ರತಿಯೊಬ್ಬರ ಬಣ್ಣವನ್ನ. ಯಾವ ರೀತಿಯಲ್ಲಿ ಸುಳ್ಳನ್ನ ಕಟ್ಕೊಂಡಿದ್ರು, ಸುಳ್ಳಿನ ಕಥೆಗಳನ್ನ ಹೆಣೆದಿದ್ರು, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲವನ್ನೂ ಕೂಡ ರೆಡಿ ಮಾಡಿಟ್ಕೊಂಡಿದ್ರು. ಆದ್ರೆ ಯಾವುದು ಕೂಡ ವರ್ಕೌಟ್ ಆಗಿಲ್ಲ. ಸತ್ಯ ಏನು ಅನ್ನುವಂಥದ್ದು ಅನಾವರಣ ಆಗಿದೆ. ಅದರ ಜೊತೆಯಲ್ಲಿ ಇವ್ರು ಕಟ್ಟಿದ್ದಂತ ಸುಳ್ಳು ಕಥೆಗಳೆಲ್ಲವೂ ಕೂಡ ನಿರ್ನಾಮ ಆಗಿದೆ. ಚಿನ್ನಯ್ಯ ಆಗಿರ್ಬೋದು ಅಥವಾ ಮಠಣ್ಣ ಆಗಿರ್ಬೋದು, ಸುಜಾತ, ತಿಮರೋಡಿ ಇವರೆಲ್ಲರೂ ಕೂಡ ಎಕ್ಸ್ಪೋಸ್ ಆದ್ರು.
ಈ ಇಡೀ ಬುರುಡೆ ಗ್ಯಾಂಗ್ ಒಂದಷ್ಟು ಸುಳ್ಳಿನ ಕೋಟೆಗಳನ್ನ ಕಟ್ಕೊಂಡಿದ್ರು. ಆ ಸುಳ್ಳಿನ ಕೋಟೆಗಳನ್ನ ಭೇದಿಸೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಅಂತಿಂತ ಮಾತಲ್ಲ, ಅಷ್ಟು ಸುಲಭದ ಮಾತಲ್ಲ. ಆದ್ರೆ ರಿಪಬ್ಲಿಕ್ ಕನ್ನಡ ಅಲ್ಲೂ ಕೂಡ ಸುಳ್ಳಿನ ಕೋಟೆಗಳನ್ನ ಭೇದಿಸುವಲ್ಲೂ ಕೂಡ ಡೇರಿಂಗ್ ಇನ್ವೆಸ್ಟಿಗೇಷನ್ ಅನ್ನ ಮಾಡಿತ್ತು. ಆ ಡೇರಿಂಗ್ ಇನ್ವೆಸ್ಟಿಗೇಷನ್ ಅನ್ನ ನಿಮ್ಮ ಮುಂದೆ ಇಟ್ಟಿತ್ತು. ಆ ಸುಳ್ಳಿನ ಕೋಟೆಗಳನ್ನ ಭೇದಿಸುವಲ್ಲಿ ರಿಪಬ್ಲಿಕ್ ಕನ್ನಡ ಸಕ್ಸಸ್ಫುಲ್ ಆಗಿದೆ. ಧರ್ಮಸ್ಥಳ ಸತ್ಯ ಅನಾವರಣ, ಸುಳ್ಳು ಕಥೆಗಳೆಲ್ಲವೂ ಕೂಡ ನಿರ್ನಾಮ. ಚಿನ್ನಯ್ಯ, ಮಟ್ಟಣ್ಣ, ಸುಜಾತ, ತಿಮರೋಡಿ ಇವರೆಲ್ಲರೂ ಕೂಡ ಎಕ್ಸ್ಪೋಸ್ ಆದ್ರು. ರಿಪಬ್ಲಿಕ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಇನ್ವೆಸ್ಟಿಗೇಷನ್ಗಳು ನಡೆದವು. ಆ ಸ್ಟೋರಿಗಳನ್ನ ಕೂಡ ನೀವು ಗಮನಿಸಿದ್ರಿ. ಎಲ್ಲರ ಬಣ್ಣ ಎಲ್ಲವೂ ಕೂಡ ಬಯಲಾಗಿದ್ದು ನಿಮ್ಮ ಮುಂದೆ. ಸಾಕ್ಷ್ಯ ಸಹಿತ ರಿಪಬ್ಲಿಕ್ ನಲ್ಲಿ ಇನ್ವೆಸ್ಟಿಗೇಷನ್ ಮೂಲಕ ವಿತ್ ಎವಿಡೆನ್ಸ್, ಸಾಕ್ಷ್ಯಗಳ ಮೂಲಕ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡಿದ್ವಿ ಪ್ರತಿಯೊಬ್ಬರ ಬಣ್ಣವನ್ನ. ಯಾವ ರೀತಿಯಲ್ಲಿ ಸುಳ್ಳನ್ನ ಕಟ್ಕೊಂಡಿದ್ರು, ಸುಳ್ಳಿನ ಕಥೆಗಳನ್ನ ಹೆಣೆದಿದ್ರು, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲವನ್ನೂ ಕೂಡ ರೆಡಿ ಮಾಡಿಟ್ಕೊಂಡಿದ್ರು. ಆದ್ರೆ ಯಾವುದು ಕೂಡ ವರ್ಕೌಟ್ ಆಗಿಲ್ಲ. ಸತ್ಯ ಏನು ಅನ್ನುವಂಥದ್ದು ಅನಾವರಣ ಆಗಿದೆ. ಅದರ ಜೊತೆಯಲ್ಲಿ ಇವ್ರು ಕಟ್ಟಿದ್ದಂತ ಸುಳ್ಳು ಕಥೆಗಳೆಲ್ಲವೂ ಕೂಡ ನಿರ್ನಾಮ ಆಗಿದೆ. ಚಿನ್ನಯ್ಯ ಆಗಿರ್ಬೋದು ಅಥವಾ ಮಟ್ಟಣ್ಣ ಆಗಿರ್ಬೋದು, ಸುಜಾತ, ತಿಮರೋಡಿ ಇವರೆಲ್ಲರೂ ಕೂಡ ಎಕ್ಸ್ಪೋಸ್ ಆದ್ರು. ಈ ಇಡೀ ಬುರುಡೆ ಗ್ಯಾಂಗ್ ಒಂದಷ್ಟು ಸುಳ್ಳಿನ ಕೋಟೆಗಳನ್ನ ಕಟ್ಕೊಂಡಿದ್ರು. ಆ ಸುಳ್ಳಿನ ಕೋಟೆಗಳನ್ನ ಭೇದಿಸೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಅಂತಿಂತ ಮಾತಲ್ಲ, ಅಷ್ಟು ಸುಲಭದ ಮಾತಲ್ಲ. ಆದ್ರೆ ರಿಪಬ್ಲಿಕ್ ಕನ್ನಡ ಅಲ್ಲೂ ಕೂಡ ಸುಳ್ಳಿನ ಕೋಟೆಗಳನ್ನ ಭೇದಿಸುವಲ್ಲೂ ಕೂಡ ಡೇರಿಂಗ್ ಇನ್ವೆಸ್ಟಿಗೇಷನ್ ಅನ್ನ ಮಾಡಿತ್ತು. ಆ ಡೇರಿಂಗ್ ಇನ್ವೆಸ್ಟಿಗೇಷನ್ ಅನ್ನ ನಿಮ್ಮ ಮುಂದೆ ಇಟ್ಟಿತ್ತು. ಆ ಸುಳ್ಳಿನ ಕೋಟೆಗಳನ್ನ ಭೇದಿಸುವಲ್ಲಿ ರಿಪಬ್ಲಿಕ್ ಕನ್ನಡ ಸಕ್ಸಸ್ಫುಲ್ ಆಗಿದೆ. ಧರ್ಮಸ್ಥಳ ಸತ್ಯ ಅನಾವರಣ, ಸುಳ್ಳು ಕಥೆಗಳೆಲ್ಲವೂ ಕೂಡ ನಿರ್ನಾಮ. ಚಿನ್ನಯ್ಯ, ಮಟ್ಟಣ್ಣ, ಸುಜಾತ, ತಿಮರೋಡಿ ಇವರೆಲ್ಲರೂ ಕೂಡ ಎಕ್ಸ್ಪೋಸ್ ಆದ್ರು. ರಿಪಬ್ಲಿಕ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಇನ್ವೆಸ್ಟಿಗೇಷನ್ಗಳು ನಡೆದವು. ಆ ಸ್ಟೋರಿಗಳನ್ನ ಕೂಡ ನೀವು ಗಮನಿಸಿದ್ರಿ. ಎಲ್ಲರ ಬಣ್ಣ ಎಲ್ಲವೂ ಕೂಡ ಬಯಲಾಗಿದ್ದು ನಿಮ್ಮ ಮುಂದೆ. ಸಾಕ್ಷ್ಯ ಸಹಿತ ರಿಪಬ್ಲಿಕ್ ನಲ್ಲಿ ಇನ್ವೆಸ್ಟಿಗೇಷನ್ ಮೂಲಕ ವಿತ್ ಎವಿಡೆನ್ಸ್, ಸಾಕ್ಷ್ಯಗಳ ಮೂಲಕ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡಿದ್ವಿ ಪ್ರತಿಯೊಬ್ಬರ ಬಣ್ಣವನ್ನ. ಯಾವ ರೀತಿಯಲ್ಲಿ ಸುಳ್ಳನ್ನ ಕಟ್ಕೊಂಡಿದ್ರು, ಸುಳ್ಳಿನ ಕಥೆಗಳನ್ನ ಹೆಣೆದಿದ್ರು, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲವನ್ನೂ ಕೂಡ ರೆಡಿ ಮಾಡಿಟ್ಕೊಂಡಿದ್ರು. ಆದ್ರೆ ಯಾವುದು ಕೂಡ ವರ್ಕೌಟ್ ಆಗಿಲ್ಲ. ಸತ್ಯ ಏನು ಅನ್ನುವಂಥದ್ದು ಅನಾವರಣ ಆಗಿದೆ. ಅದರ ಜೊತೆಯಲ್ಲಿ ಇವ್ರು ಕಟ್ಟಿದ್ದಂತ ಸುಳ್ಳು ಕಥೆಗಳೆಲ್ಲವೂ ಕೂಡ ನಿರ್ನಾಮ ಆಗಿದೆ. ಚಿನ್ನಯ್ಯ ಆಗಿರ್ಬೋದು ಅಥವಾ ಮಟ್ಟಣ್ಣ ಆಗಿರ್ಬೋದು, ಸುಜಾತ, ತಿಮರೋಡಿ ಇವರೆಲ್ಲರೂ ಕೂಡ ಎಕ್ಸ್ಪೋಸ್ ಆದ್ರು. ಈ ಇಡೀ ಬುರುಡೆ ಗ್ಯಾಂಗ್ ಒಂದಷ್ಟು ಸುಳ್ಳಿನ ಕೋಟೆಗಳನ್ನ ಕಟ್ಕೊಂಡಿದ್ರು. ಆ ಸುಳ್ಳಿನ ಕೋಟೆಗಳನ್ನ ಭೇದಿಸೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಅಂತಿಂತ ಮಾತಲ್ಲ, ಅಷ್ಟು ಸುಲಭದ ಮಾತಲ್ಲ. ಆದ್ರೆ ರಿಪಬ್ಲಿಕ್ ಕನ್ನಡ ಅಲ್ಲೂ ಕೂಡ ಸುಳ್ಳಿನ ಕೋಟೆಗಳನ್ನ ಭೇದಿಸುವಲ್ಲೂ ಕೂಡ ಡೇರಿಂಗ್ ಇನ್ವೆಸ್ಟಿಗೇಷನ್ ಅನ್ನ ಮಾಡಿತ್ತು. ಆ ಡೇರಿಂಗ್ ಇನ್ವೆಸ್ಟಿಗೇಷನ್ ಅನ್ನ ನಿಮ್ಮ ಮುಂದೆ ಇಟ್ಟಿತ್ತು. ಆ ಸುಳ್ಳಿನ ಕೋಟೆಗಳನ್ನ ಭೇದಿಸುವಲ್ಲಿ ರಿಪಬ್ಲಿಕ್ ಕನ್ನಡ ಸಕ್ಸಸ್ಫುಲ್ ಆಗಿದೆ. ಧರ್ಮಸ್ಥಳ ಸತ್ಯ ಅನಾವರಣ, ಸುಳ್ಳು ಕಥೆಗಳೆಲ್ಲವೂ ಕೂಡ ನಿರ್ನಾಮ. ಚಿನ್ನಯ್ಯ, ಮಟ್ಟಣ್ಣ, ಸುಜಾತ, ತಿಮರೋಡಿ ಇವರೆಲ್ಲರೂ ಕೂಡ ಎಕ್ಸ್ಪೋಸ್ ಆದ್ರು. ರಿಪಬ್ಲಿಕ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಇನ್ವೆಸ್ಟಿಗೇಷನ್ಗಳು ನಡೆದವು. ಆ ಸ್ಟೋರಿಗಳನ್ನ ಕೂಡ ನೀವು ಗಮನಿಸಿದ್ರಿ. ಎಲ್ಲರ ಬಣ್ಣ ಎಲ್ಲವೂ ಕೂಡ ಬಯಲಾಗಿದ್ದು ನಿಮ್ಮ ಮುಂದೆ. ಸಾಕ್ಷ್ಯ ಸಹಿತ ರಿಪಬ್ಲಿಕ್ ನಲ್ಲಿ ಇನ್ವೆಸ್ಟಿಗೇಷನ್ ಮೂಲಕ ವಿತ್ ಎವಿಡೆನ್ಸ್, ಸಾಕ್ಷ್ಯಗಳ ಮೂಲಕ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡಿದ್ವಿ ಪ್ರತಿಯೊಬ್ಬರ ಬಣ್ಣವನ್ನ. ಯಾವ ರೀತಿಯಲ್ಲಿ ಸುಳ್ಳನ್ನ ಕಟ್ಕೊಂಡಿದ್ರು, ಸುಳ್ಳಿನ ಕಥೆಗಳನ್ನ ಹೆಣೆದಿದ್ರು, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲವನ್ನೂ ಕೂಡ ರೆಡಿ ಮಾಡಿಟ್ಕೊಂಡಿದ್ರು. ಆದ್ರೆ ಯಾವುದು ಕೂಡ ವರ್ಕೌಟ್ ಆಗಿಲ್ಲ. ಸತ್ಯ ಏನು ಅನ್ನುವಂಥದ್ದು ಅನಾವರಣ ಆಗಿದೆ. ಅದರ ಜೊತೆಯಲ್ಲಿ ಇವ್ರು ಕಟ್ಟಿದ್ದ